यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावगा समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे तपस्वाध्याय शुश्रूषा कृष्णपूजारतं मुनिं ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಹಾಜ್ಞಾನಿಗಳಾದ ಪೇಜಾವರ ಮಠದಲ್ಲಿ ಬಂದಂತಹ ವಿಶ್ವೇಶತೀರ್ಥರ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಇರುವಂಥದ್ದು. ಅವರ ಜೀವನ ಮತ್ತು ಸಾಧನೆ ನಮ್ಮೆಲ್ಲರಿಗೂ ಮಾದರಿಯಾಗಿರುವಂಥದ್ದು. ಮುಂದೆ ಹೇಳ್ತಾರೆ ಅವರ ಒಂದು ವ್ಯಕ್ತಿತ್ವ ಎಂಥದ್ದು. ಅವರಲ್ಲಿ ಅಧ್ಯಯನ ಮಾಡಿದಂತಹ ವಿದ್ಯಾರ್ಥಿಗಳು ಮಹಾವಿದ್ವಾಂಸರಾಗಿ ಸಮಾಜದಲ್ಲಿ ಉನ್ನತವಾದ ಪದವಿಯನ್ನು ಪಡೆದಂಥವರು. ವಿದ್ಯಾಪೀಠದ ಮೊದಲ ತಂಡದಲ್ಲಿ ಅಧ್ಯಯನ ಮಾಡಿದಂತಹ ವಿದ್ವಾಂಸರಾದ ಪ್ರಹ್ಲಾದಾಚಾರ್ಯರು ತಿರುಪತಿಯ ಸಂಸ್ಕೃತ ವಿದ್ಯಾಪೀಠದಲ್ಲಿ ಕುಲಪತಿಗಳಾಗಿದ್ದಂಥವರು. ಅಂದರೆ ಪೇಜಾವರ ಸ್ವಾಮಿಗಳವರಲ್ಲಿ ಅಧ್ಯಯನ ಮಾಡಿದಂಥವರು ಅಷ್ಟು ಎತ್ತರದ ಸ್ಥಾನವನ್ನು ತೆಗೆದುಕೊಂಡಂಥವರು. ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ನಿರ್ದೇಶಕ ಸ್ಥಾನದಲ್ಲಿರುವಂತಹ ಮಾಳಗಿ ರಾಮಾಚಾರ್ಯರು ಪೇಜಾವರ ಸ್ವಾಮಿಗಳವರ ಶಿಷ್ಯರು. ವಿದ್ಯಾಪೀಠದಲ್ಲಿರುವಂತಹ 38 ಅಧ್ಯಾಪಕರು ವಿಶೇಷವಾಗಿ ಸ್ವಾಮಿಗಳವರಲ್ಲಿ ಅಧ್ಯಯನವನ್ನು ಮಾಡಿ ಸುಧಾಮಂಗಳವನ್ನು ಮಾಡಿದಂಥವರು. ಹೀಗೆ ಅವರ ವ್ಯಕ್ತಿತ್ವ ಪಾಠ ಪ್ರವಚನದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಉಳ್ಳಂಥವರು. ತಮ್ಮ ಎಲ್ಲ ಶಿಷ್ಯರಿಗೂ ಅದನ್ನು ಬೋಧನೆ ಮಾಡಿದಂಥವರು. ಆಚಾರ ಮತ್ತು ವಿಚಾರ ಎರಡೂ ಒಂದು ಪಕ್ಷಿಗೆ ಬೇಕಾದ ರೆಕ್ಕೆ ಇದ್ದ ಹಾಗೆ ಆಚಾರನೂ ಬೇಕು, ವಿಚಾರನೂ ಬೇಕು. ಸ್ವಾಮಿಗಳವರ ವೈಶಿಷ್ಟ್ಯತೆ ಸಭ್ಯತೆ ಮತ್ತು ಸೌಜನ್ಯ, ಇವೆರಡೂ ಅವರ ಪಕ್ಷಗಳಾಗಿರುವಂಥದ್ದು. ಪ್ರಸಿದ್ಧವಾದ ಪುಣ್ಯಕ್ಷೇತ್ರಗಳು ಅಂತ ನಾವೇನು ಕಾಣ್ತೀವಲ್ಲ, ಆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಸಿದ್ಧ ಪುಣ್ಯಕ್ಷೇತ್ರೇಶು ಬದರಿ ವೆಂಕಟಾದಿಷು ಪುಣ್ಯಧಾಮಾನ್ಯಯಂ ಕೃತ್ವ ಪುಣ್ಯಭಾಗವದ್ ಭವದ್ಭೃಶಂ ಅಂತ ವರ್ಣನೆ ಮಾಡ್ತಾರೆ. ತೀರ್ಥಕ್ಷೇತ್ರಗಳಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಬದರಿ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಹರಿದ್ವಾರ, ಕಾಶಿ, ಗಯಾ, ಈ ಎಲ್ಲ ಕ್ಷೇತ್ರಗಳಲ್ಲಿ ರಾಮೇಶ್ವರ ಆಗಿರ್ಬೋದು, ಅಯೋಧ್ಯ ಆಗಿರ್ಬೋದು, ಅಲ್ಲಿ ಯಾತ್ರಿಕರು ಬಂದಾಗ ಅವರು ಇಳಿದುಕೊಳ್ಳಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಹಾಸ್ವಾಮಿಗಳವರು ನಿರ್ಮಾಣವನ್ನು ಮಾಡಿಕೊಟ್ಟಿರುವಂಥದ್ದು. ಆಚಾರ್ಯರ ಒಂದು ಭಕ್ತಿ ಅವರಿಗೆ ಎಷ್ಟಿತ್ತು ಆಚಾರ್ಯರ ಮೇಲೆ ಅಂದರೆ, ಇವತ್ತೇನು ನಾವು ಬದರಿಯಲ್ಲಿ ಹೋದಾಗ ಬದರಿನಾರಾಯಣನ ಗುಡಿ ಕಾಣ್ತೀವೋ ಆ ಗುಡಿಯ ಮುಂಭಾಗವನ್ನು ಅನಂತಮಠ ಅಂತ ಕರಿತಾ ಇದ್ರು. ಅದರ ಒಂದು ಸಂಕೇತಕವಾಗಿ ಸ್ವಾಮಿಗಳವರು ಅಲ್ಲಿ ಒಂದು ಮಠವನ್ನು ನಿರ್ಮಾಣ ಮಾಡಿದರು. ಅನಂತಮಠ ಅಂತ ಹೆಸರಿಟ್ಟಿರೋದಕ್ಕೆ ಇವತ್ತಿಗೂ ನಾವು ನೋಡ್ಬೋದು. ಬದರಿ ಕ್ಷೇತ್ರಕ್ಕೆ ಹೋದವರಿಗೆ ಗೊತ್ತಾಗತ್ತೆ. ಹೀಗೆ ಮಾಯಾ ಮದ್ರಾ ಮಹೀಶೂರ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಹರಿದ್ವಾರ, ಮದ್ರಾಸು, ಮೈಸೂರು, ದೆಹಲಿ, ಮುಂಬೈ, ಈ ಎಲ್ಲ ಪಟ್ಟಣಗಳಲ್ಲಿ, ಕರ್ನಾಟಕದಲ್ಲಂತೂ ಸರಿನೇ ಸರಿ, ರಾಜ್ಯದ ಹೊರಭಾಗದಲ್ಲಿ ನಮ್ಮ ದೇಶದಲ್ಲಿ ಅನೇಕ ಕೃಷ್ಣ ಮಂದಿರಗಳನ್ನು ನಿರ್ಮಾಣ ಮಾಡಿ ವಿಷ್ಣುವಿನಲ್ಲಿ ಭಕ್ತಿಯನ್ನು ಭಕ್ತರಲ್ಲಿ ಜಾಗೃತವನ್ನು ಮಾಡಿರುವಂತಹ ಕೀರ್ತಿ ಅದು ನಮ್ಮ ಪೇಜಾವರ ಸ್ವಾಮಿಗಳವರಿಗೆ ಸಂಪಾದನೆ ಆಗುವಂಥದ್ದು. ಇದು ಕಲಿಕಾಲ, ಒಳ್ಳೆಯವರಿಗೆ ಕಾಲ ಅಲ್ಲ, ದುಷ್ಟರಿಗೆ ಕಾಲ. ಅಂಥದ್ರಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ಶುದ್ಧವಾದ ಆಹಾರ ದೊರೆಯೋದೇ ಕಷ್ಟ, ಅಪರೂಪವಾಗಿರುವಂಥದ್ದು.
ಅದರಲ್ಲೂ ಸಂಪ್ರದಾಯಬದ್ಧವಾಗಿ ಕ್ಷೇತ್ರ ವಿಧಿಗಳನ್ನು ಮಾಡಿಸುವಂತಹ ಪ್ರದೇಶ ನಿಮಗೆ ಸಿಗೋದೇ ಇಲ್ಲ. ಎಷ್ಟೋ ಪ್ರದೇಶಗಳಿಗೆ ಹೋದಾಗ, ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅದಕ್ಕೋಸ್ಕರವಾಗೇ ಸ್ವಾಮಿಗಳವರು ತಮ್ಮಲ್ಲಿ ಓದಿದಂತಹ ವಿದ್ಯಾರ್ಥಿಗಳನ್ನು ವಿದ್ವಾಂಸರನ್ನಾಗಿ ತಯಾರು ಮಾಡಿ ಆಯಾ ಪ್ರದೇಶಗಳಲ್ಲಿಟ್ಟು ಧಾರ್ಮಿಕವಾದ ವಿಧಿವಿಧಾನಗಳು ಚೆನ್ನಾಗಿ ನಡೆಯೋ ಹಾಗೆ ಮಾಡಿದಂತಹ ಕೀರ್ತಿ ಅದು ನಮ್ಮ ಪೇಜಾವರ ಸ್ವಾಮಿಗಳವರಿಗೆ ಸಲ್ಲುವಂಥದ್ದು. ಅವರ ಸೂತ್ರ ಏನು ಅಂದರೆ, ಶ್ರೀಮದಾಚಾರ್ಯರ ಮಾತನ್ನು ಅವರು ಕಾರ್ಯಗತವಾಗಿ ತೆಗೆದುಕೊಂಡ್ಬಂದವರು. ನಾನಾ ಜನಸ್ಯ ಶುಶ್ರೂಷಾ, ಎಲ್ಲರಲ್ಲಿ ಭಗವಂತನನ್ನು ಕಾಣುವಂಥದ್ದು. ಅತ್ಯಂತ ಬಡವನಾಗಿದ್ದರೂ ಸರಿ, ಅತ್ಯಂತ ಶ್ರೀಮಂತನಾಗಿದ್ದರೂ ಸರಿ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂತಹ ಸ್ವಭಾವ. ಜನರಲ್ಲಿ ಜನಾರ್ದನನನ್ನು ಪೂಜೆ ಮಾಡೋದೇ ಭಗವಂತನಿಗೆ ನಾವು ಕೊಡುವಂತಹ ವಿಶಿಷ್ಟವಾದ ಕರ, ದೇಣಿಗೆ ಅಂತ ಅಂತಾರಲ್ಲ, ಟ್ಯಾಕ್ಸ್ ಇದ್ದ ಹಾಗೆ ಅದು ಭಗವಂತನಿಗೆ ಸಲ್ಲುತ್ತದಂತೆ. ಅದನ್ನು ಶ್ರೀಮದಾಚಾರ್ಯರು ಹೇಳಿದ್ದನ್ನು ಪೇಜಾವರ ಸ್ವಾಮಿಗಳವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಂಥವರು. ಶ್ರೀಕೃಷ್ಣ ಸೇವಾಶ್ರಮ ಅಂತ ಹೇಳಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. 1962ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿತವಾದಂತಹ ಈ ಆಸ್ಪತ್ರೆ ಕ್ರಮೇಣವಾಗಿ ಅಭಿವೃದ್ಧಿಯಾಗಿ ಇದೀಗ ಜಯನಗರದಲ್ಲಿ ಸ್ವಂತ ನೆಲೆಯಲ್ಲಿ ನಿಂತಿರುವಂಥದ್ದು. 120 ಹಾಸಿಗೆಗಳ ಅನುಕೂಲವನ್ನು ಹೊಂದಿರುವಂತಹ ಅತಿ ಆಧುನಿಕವಾದ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳು ಆ ಆಸ್ಪತ್ರೆಯಲ್ಲಿರುವಂಥದ್ದು. ಇದರಂತೆ ಉಡುಪಿಯಲ್ಲೂ ಶ್ರೀಕೃಷ್ಣ ಚಿಕಿತ್ಸಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲೂ ದೀನಾನ್ ದೂನಾನ್ ಜನಾನ್ ದೃಷ್ಟ ಸಂತಪ್ತೋ ದೀನವತ್ಸಲಃ ಅಂತಾರೆ. ಯಾರಾದರೂ ಬಡಜನರು ಬಂದಿದ್ದಾರೆ, ಅದರಲ್ಲೂ ದಯನೀಯ ಸ್ಥಿತಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ರೋಗದಲ್ಲಿದ್ದಾರೆ ಅಂದರೆ ಅವರನ್ನು ವಾತ್ಸಲ್ಯದಿಂದ ಕರೆದು ಪ್ರೀತಿಯಿಂದ ಮಾತನಾಡಿಸಿ ಅವರಿಗೆ ಅನುಗ್ರಹವನ್ನು ಮಾಡುವಂಥದ್ದು ಪೇಜಾವರ ಸ್ವಾಮಿಗಳವರ ಒಂದು ವಿಶೇಷವಾದ ಗುಣ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ನೊಂದವರಿಗೆ ನೆರವಾಗಿ ಅದರ ಮೂಲಕ ಭಗವಂತನ ಆರಾಧನೆಯನ್ನು ಮಾಡಿ ಲೋಕಕ್ಕೆ ಮಾದರಿಯಾದಂಥವರು ನಮ್ಮ ಪೇಜಾವರ ಸ್ವಾಮಿಗಳವರು. ಅದರಲ್ಲೂ ಸ್ವಾಮಿಗಳ ಹತ್ರ ಬರೋರು ನಾನಾ ವಿಧವಾದ ಅಪೇಕ್ಷೆಯನ್ನು ಇಟ್ಕೊಂಡ್ಬಂದಿರ್ತಾರೆ. ಒಬ್ಬರಿಗೆ ವಿದ್ಯೆ ಬೇಕು ಅಂತಾರೆ, ಒಬ್ಬರಿಗೆ ಹಣ ಬೇಕು ಅಂತಾರೆ, ಒಬ್ರಿಗೆ ಆರೋಗ್ಯ ಬೇಕು ಅಂತಾರೆ, ಒಬ್ಬರು ಸಂತಾನ ಬೇಕು ಅಂತಾರೆ, ಒಬ್ಬರು ಉದ್ಯೋಗ ಬೇಕು ಅಂತಾರೆ, ಒಬ್ಬರು ಮಾನಸಿಕವಾಗಿ ನೆಮ್ಮದಿ ಬೇಕು ಸ್ವಾಮಿ ಅಂತ ಬರ್ತಾರೆ. ಬಂದಿರೋಂಥ ಎಲ್ಲರಿಗೂ ಅದನ್ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮನೋರಥ ವಾಪ್ತಿ ಕಾಮಾಹ ನ ನಿವೃತ್ತ ನಿರಾಶಿಷಃ. ಬಂದಿರೋರು ಯಾರಿಗೂ ನಿರಾಶೆ ಮಾಡದಂತೆ ಅವರಿಗೆ ಬೇಕಾದದ್ದನ್ನು ಕೊಟ್ಟು ಅದರಿಂದ ಭಗವಂತನಲ್ಲಿ ಭಕ್ತಿ ಬರೋ ಹಾಗೆ ಮಾಡಿ ಶ್ರದ್ಧೆಯನ್ನು ಉಳಿಸಿ ಬೆಳೆಸುವಂತಹ ಕೀರ್ತಿ ಅದು ನಮ್ಮ ಪೇಜಾವರ ಸ್ವಾಮಿಗಳಲ್ಲಿ ಕಾಣಬಹುದು. ಅದರಲ್ಲೂ ಅನೇಕ ವಿಧವಾದ ತತ್ವಜ್ಞಾನಕ್ಕೆ ಪ್ರಸಾರಕ್ಕೆ ಅನುಕೂಲವಾಗುವಂತಹ ಅನೇಕ ಮಠಮಂದಿರಗಳನ್ನು ಸ್ಥಾಪನೆ ಮಾಡಿ ಸ್ವಮತವನ್ನು ಸ್ಥಾಪನೆ ಮಾಡಿದಂತಹ ಕೀರ್ತಿ ನಮ್ಮ ಪೇಜಾವರ ಸ್ವಾಮಿಗಳವರದು. ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯನ್ ಶ್ರೀಮದಾನಂದ ತೀರ್ಥಾರ್ಯ ಗುರುವಾಜ್ಞಾಂ ಪಾಲಯತ್. ಮಧ್ವಾಚಾರ್ಯರು ಸನ್ಯಾಸಿಗಳಾಗಿರುವಂತಹ ನಮಗೆ ನೀಡಿರುವಂತಹ ಸಂದೇಶ ಏನು? ವಿಷ್ಣು ಸರ್ವೋತ್ತಮನಾದಂಥವನು ಅಂತ ಹೇಳಿ ಜಗತ್ತಿನಲ್ಲೆಲ್ಲ ಕಡೆ ಸಾರಿದಂತಹ ಕೀರ್ತಿ ಪೇಜಾವರ ಸ್ವಾಮಿಗಳವರದು. ಅದರಲ್ಲೂ ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಇಷ್ಟೆಲ್ಲ ದೇಶಗಳಲ್ಲೆಲ್ಲ ಓಡಾಡಿ ಅನೇಕ ಜನರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟು ಬಂದರೂ ಮಹತ್ ಕಾರ್ಯಗಳನ್ನು ಮಾಡಿದಾಗೂ ಅವರಲ್ಲಿ ಅಹಂಕಾರದ ಲವಲೇಶ ಇಲ್ಲ. ಇದು ನಮ್ಮೆಲ್ಲರಿಗೂ ಮಾದರಿಯಾಗಿರುವಂಥದ್ದು. ಲೋಕೇಸ್ಮಿನ್ ವ್ಯಾಪ್ತಚರ್ಯೋಪಿ ನಿರವದ್ಯೋ, ಯಾವ ಅಭಿಮಾನವೂ ಇಲ್ಲ, ಯಾವ ಅಹಂಕಾರವೂ ಇಲ್ಲ. ಸ್ವಾಮಿಗಳವರು ಪ್ರವಚನದಲ್ಲಿ ಹೇಳುವಂಥವರು. ಇಷ್ಟೊಂದು ಇವರಲ್ಲಿ ಗುಣ ಬರಲಿಕ್ಕೆ ಕಾರಣ ಯಾರು ಅಂದರೆ ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಾವು ಹೀಗಾಗಿದ್ದೀವಿ ಅಂತ ಅವರು ಪ್ರವಚನದಲ್ಲಿ ಹೇಳುವಂಥವ್ರು. ಕೃಷ್ಣ ಪರಮಾತ್ಮ ಮಹಾಭಾರತ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ರಾಜಸೂಯ ಯಾಗದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಕೆಲಸ ಮಾಡಿದರು ಮಹಾಭಾರತ ವಿಸ್ತಾರವಾಗಿ ಹೇಳ್ತದೆ. ಅದರಲ್ಲಿ ಕೃಷ್ಣ ಪರಮಾತ್ಮ ತಾನು ಆಯ್ದುಕೊಂಡಿರುವಂಥದ್ದು
ಬಂದಿರೋಂಥ ಬ್ರಾಹ್ಮಣರು ಯಾರು ಬರ್ತಾರೋ ಆ ರಾಜಸೂಯ ಯಾಗಕ್ಕೆ ಅವರ ಪಾದಪೂಜೆಯನ್ನು ಮಾಡುವಂಥ ಕೆಲಸ. ಎರಡನೇದಾಗಿ ಅವರು ಊಟ ಮಾಡಿದ ಎದ್ದ ಮೇಲೆ, ಭೋಜನ ಮಾಡಿ ಎದ್ದ ಮೇಲೆ ಹಾಕಿರುವಂಥ ಎಲೆಯನ್ನು, ಎಂಜಲನ್ನು ಬಳಿಯುವಂಥದ್ದು. ಅದಕ್ಕೆ ದಾಸರಾಯರು ಹೇಳ್ತಾರಲ್ಲ, ಬಹಳ ಸುಂದರವಾಗಿ ಹೇಳಿದ್ದಾರೆ ಇದೇ ಮಾತನ್ನು. ರಾಜಸೂಯ ಯಾಗದಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನು ಮಾಡಿದೆಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದಾಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು. ಪಂಢರೀರಾಯ ಕಟಿಯಲ್ಲಿ ಕರವಿಟ್ಟನು. ಭಗವಂತ ತಾನು ಸರ್ವೋತ್ತಮನಾದ ಭಗವಂತ ತಾನು ಈ ಕೆಲಸವನ್ನು ಮಾಡಿದ್ದಾನೆ. ಬ್ರಾಹ್ಮಣರು ಬಂದಿರುವಂತಹವರ ಪಾದ ತೊಳೆದಿದ್ದಾನೆ, ಊಟ ಮಾಡಿದ ಮೇಲೆ ಎಂಜಲನ್ನು ಎತ್ತಿದ್ದಾನೆ, ಕುದುರೆಗಳನ್ನು ತೊಳೆದಿದ್ದಾನೆ. ಸರ್ವೋತ್ತಮನಾದ ಶ್ರೀಹರಿ ಭಗವಂತನ ಗುಣ ಎಷ್ಟು ನಮಗೆ ಮಾದರಿ ಅಂದರೆ, ಸ್ವಾಮಿಗಳು ಹೇಳುವಂಥವ್ರು, ನಮ್ಮಲ್ಲಿ ಸ್ವಲ್ಪ ಶ್ರೀಮಂತಿಗೆ ಬಂದರೆ ಸಾಕು, 10 ರೂಪಾಯಿ ಜಾಸ್ತಿ ಸಂಬಳ ಬಂದರೆ ಸಾಕು, ಬಡವರನ್ನು ಬಿಡಿ, ಅವರನ್ನು ಗೌರವಿಸೋದು ಮಾತಾಡಿಸೋದು ಬಿಡ್ರಿ, ಔಮರ್ಯಾದಿಯನ್ನು ಅಪಮಾನ ಮಾಡಲಿಕ್ಕೆ ಹೋಗ್ತೀವಿ. ಎಲ್ಲಿ ಕೃಷ್ಣ ಪರಮಾತ್ಮ, ಎಲ್ಲಿ ನಾವು ಅಂತ ತಮ್ಮ ಪ್ರವಚನದಲ್ಲಿ ಹೇಳುವಂಥವರು ಆ ಕೃಷ್ಣನ ಸನ್ನಿಧಾನೋಪೇತರಾಗಿರುವಂಥವರು. ಅವರಲ್ಲಿ ಸ್ವಲ್ಪವೂ ಅಹಂಕಾರ ಇಲ್ಲ, ನಿರಹಂಕಾರದಿಂದ ಎಲ್ಲವೂ ಭಗವಂತ ಮಾಡಿಸಿದ್ದು ಅನ್ನುವಂತಹ ಸಾತ್ವಿಕವಾದ ಭಾವ. ನಾನು ಅದಕ್ಕೆ ಹೇಳಿದ್ದು, ಸೌಜನ್ಯತೆ ಸಭ್ಯತೆ ಅವರ ಹುಟ್ಟುಗುಣವಾಗಿರುವಂಥದ್ದು, ಅದು ಅವರಿಗೆ ಅಲಂಕಾರಪ್ರಾಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿ ವಿಶೇಷವಾಗಿ ಕನ್ನಡವನ್ನು ಪ್ರಚಾರ ಮಾಡಿ ಎಲ್ಲ ಹರಿದಾಸರು ಪದಪದ್ಯ ಸುಳಾದಿಗಳನ್ನು ಬರೆದುಕೊಟ್ಟಿದ್ದಾರೆ. ಸ್ವಾಮಿಗಳವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂದರೆ, ಸಂಸ್ಕೃತದಲ್ಲಿರುವಂತಹ ಗ್ರಂಥಗಳನ್ನು ಕರ್ನಾಟ ಭಾಷಾಯ ಸರ್ವಮೂಲ ಗ್ರಂಥಾನ್ ಪ್ರಕಾಶಯನ್, ಸರ್ವಮೂಲ ಗ್ರಂಥಗಳನ್ನು ಭಾಷಾಂತರ ಮಾಡಿಸಿ, ಅಂದರೆ ಎಲ್ರಿಗೂ ಅದರ ತಾತ್ಪರ್ಯ ಅರ್ಥ ಆಗೋ ಹಾಗೆ ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿ ಸರ್ವಮೂಲ ಗ್ರಂಥಗಳನ್ನು ಅನುವಾದಿಸಿ ಪ್ರಕಾಶನವನ್ನು ಮಾಡಿದ್ದಾರೆ. ಅಂದರೆ ಜ್ಞಾನ ಪೀಪಾಸುಗಳು ನಿತ್ಯದಲ್ಲಿ ಮಧ್ವಾಚಾರ್ಯರ ಗ್ರಂಥಗಳ ಪಾರಾಯಣ, ಅರ್ಥವನ್ನು ತಿಳಿದು ಅನುಸಂಧಾನವನ್ನು ಮಾಡಲಿ. ಅದರಲ್ಲೂ ಅವರು ರಚನೆ ಮಾಡಿಕೊಟ್ಟಿರುವಂಥ ಗೀತಾ ಸಾರೋದ್ಧಾರ ಅದ್ಭುತವಾದ ಅವರ ಪ್ರತಿಭೆಯನ್ನು, ಪಾಂಡಿತ್ಯವನ್ನು ತೋರಿಸುವಂಥದ್ದು. ಮಾತಿನ ಕಲೆಯ ಜೊತೆಗೆ ಲೇಖನ ಕಲೆಯು ಅವರಲ್ಲಿ ಕರಗತವಾಗಿರುವಂಥದ್ದು. ಶಾಸ್ತ್ರೀಯ ವಿಷಯಗಳನ್ನು ಒಪ್ಪುವಂತಹ ದೃಷ್ಟಾಂತಗಳೊಂದಿಗೆ ವಿವರಿಸುವಂತಹ ಅವರ ಜಾಣ್ಮೆ ಅತ್ಯಪೂರ್ವವಾಗಿರುವಂಥದ್ದು. ಗೀತಾ ಸಾರೋದ್ಧಾರ, ಸರ್ವಮೂಲ ಗ್ರಂಥಗಳ ಸಾರ ಸಂಗ್ರಹ, ಸುಧಾಸಾರ, ಭಾಗವತ ಸಾರ, ರಾಮಾಯಣದ ಸಾರ ಮೊದಲಾದ ಅನೇಕ ಕೃತಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಭಕ್ತ್ಯ ಮತ್ಯ ವಿರಕ್ತ್ಯ ಚ ಪ್ರಸನ್ನೋಸ್ಯ ಮಹಾಪ್ರಭು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಇವರಲ್ಲಿ ಭಗವಂತ ಭಕ್ತಿಯನ್ನು ಕೊಟ್ಟಿದ್ದಾನೆ, ವಿರಕ್ತಿಯನ್ನು ಕೊಟ್ಟಿದ್ದಾನೆ, ಜ್ಞಾನವನ್ನು ಕೊಟ್ಟಿದ್ದಾನೆ. ಯಾಕೆ? ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರುವಂಥವರು. ಧ್ಯಾನ, ಪಾಠ, ತಪಸ್ಸು ಈ ಮೂರನ್ನು ತ್ರಿವೇಣಿ ಸಂಗಮ ಅಂತಂತಾರಲ್ಲ, ಹಾಗೆ ಇವರಲ್ಲಿ ಸಂಮಿತಲಾಗಿರುವಂಥದ್ದು. ಕಾಯೇನ ಮನಸ ವಾಚ, ಕಾಯದಿಂದ ಅಂದರೆ ಶರೀರದಿಂದ, ದೇಹದಿಂದ, ಮಾತು, ಮನಸ್ಸು ಮೂರರಿಂದಲೂ ಅನೇಕ ಜನ್ಮಾಂತರಗಳಲ್ಲಿ ಬೇರೆಯವರು ಮಾಡಲಿಕ್ಕೆ ಆಗದೇ ಇರುವಂಥದ್ದನ್ನು ಜೀವಿತಂ ಸಫಲಂ ಕುರ್ವನ್ ಭಾತ್ಯಯಂ ಯತಿಶೇಖರ, ಒಂದೇ ಜೀವನದಲ್ಲಿ ಅವರು ಸಾಧನೆ ಮಾಡಿ ತೋರಿಸಿರುವಂಥದ್ದು. ಯಾವಾಗಲೂ ಅವ್ರು ಹೇಳುವಂಥವ್ರು, ಪುರಂದರದಾಸರ ಮಾತನ್ನು ತಮ್ಮ ಉಪನ್ಯಾಸದಲ್ಲಿ ಹೇಳುವಂಥವ್ರು, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರಾ ಅಂತ ಹೇಳಿ ತಮ್ಮ ಪ್ರವಚನದಲ್ಲಿ ಹೇಳುವಂಥವರು. ಆ ಮಾನವ ಜೀವನದ ಮಹತ್ವವನ್ನು ಯಾವಾಗಲೂ ಹೇಳುವಂಥವರು. ನಿತ್ಯದಲ್ಲಿ ರಾಮ ವಿಠ್ಠಲ ಯೋಹೋ ಪಾದ ಪದ್ಮಾರಾಧನ ನಿಷ್ಠಿತ, ರಾಮದೇವರನ್ನ ವಿಠ್ಠಲದೇವರನ್ನ ಭಕ್ತಿಯಿಂದ ಅರ್ಚನೆ ಮಾಡುವಂಥವರು. ತಮ್ಮ ನಿತ್ಯದಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ಮುಂದೆ ಹೇಳಿಬಿಡ್ತಾರೆ ಶ್ಲೋಕದಲ್ಲಿ, ಸಂಕಟೇ ವಿಷಮೇ
ಸಂಕಟ ಆಗಿರ್ಬೋದು, ವಿಷಮ ಪರಿಸ್ಥಿತಿ ಆಗಿರ್ಬೋದು, ಒಂದು ದಿವಸನೂ ನ ಜಹಾಸಿ ಕದಾಚನ. ಅರ್ಚನೆ ಮಾಡೋದನ್ನು, ಆರಾಧನೆ ಮಾಡೋದನ್ನು ಯಾವತ್ತೂ ಬಿಟ್ಟವರಲ್ಲ. ಸ್ವಲ್ಪ ಆಳವಾಗಿ ಹೋದರೆ ಸ್ವಲ್ಪ ಗೊತ್ತಾಗತ್ತೆ ಅವರ ಮಹಿಮೆ ಎಂಥದ್ದು ಅಂತ. ಸ್ವಾಮಿಗಳವರು ಸ್ವಲ್ಪ ದಿವಸದ ಹಿಂದೆ, ಒಂದು 16 ವರ್ಷದ ಹಿಂದೆ ಅಂತ ಅನ್ಕೋಣ, ಅವರು ಹೋಗುವಂಥ ಸಂದರ್ಭದಲ್ಲಿ ವಾಹನ ಅಪಘಾತವಾಗಿರುವಂಥದ್ದು. ವೈದ್ಯರು ಸ್ನಾನ ಮಾಡಬಾರ್ದು ಅಂತ ಹೇಳಿರ್ತಾರೆ. ಅದರಲ್ಲೂ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿದ್ದಾರೆ. ಹೊತ್ತು ಮೀರಿದರೂ ಸಹಿತ ದೇವರ ಪೂಜೆಯನ್ನು ನಡೆಸದೆ ಒಂದು ತೊಟ್ಟು ನೀರನ್ನು ಅವರು ಬಾಯಿನಲ್ಲಿ ಹಾಕದೇ ಇರುವಂಥವ್ರು. ತೀವ್ರವಾಗಿರುವಂತಹ ಜ್ವರ ಬಂದಂತಹ ಸನ್ನಿವೇಶದಲ್ಲೂ ಸಹಿತ ಸ್ನಾನ ಮತ್ತು ಪೂಜೆಯನ್ನು ಬಿಟ್ಟವರಲ್ಲ. ಶುದ್ಧೇ ಭಾಗವತೆ ಧರ್ಮೇ ರಥೋ ಭಾಗವತಾಗ್ರಣಿ. ಭೀಮಸೇನ್ ದೇವರ ವಿಶೇಷವಾದ ಅನುಗ್ರಹ ಪಾತ್ರರು, ಮಧ್ವಾಚಾರ್ಯರ ಅನುಗ್ರಹ ಪಾತ್ರರು. ನಿತ್ಯದಲ್ಲಿ ತಮ್ಮ ಯತಿ ಧರ್ಮವನ್ನು, ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡದಂಥವ್ರು. ನಿಜ ಸದ್ಗುಣ ಸಂಪತ್ಯ. ಅವರ ಗುಣ ಸಂಪತ್ತು ಯಾವುದು? ಸಜ್ಜನಿಕೆ, ಸರಳತೆ, ಸಭ್ಯತೆ. ಅದು ಅವರ ಉದ್ಧಾರವಾಗಿರುವಂಥ ಗುಣ. ಇದಕ್ಕೆಲ್ಲ ಕಾರಣ ಗುರುಪ್ರಸಾದೋ ಬಲತೋ ವರ ಸಂಸಿದ್ಧಿ ಮಾನಯಂ. ಗುರುಗಳ ಅನುಗ್ರಹ, ವಿದ್ಯಾಮಾನ್ಯ ತೀರ್ಥರ ಪರಿಪೂರ್ಣವಾದ ಅನುಗ್ರಹದಿಂದ ಎಲ್ಲವನ್ನೂ ಅವರು ಸಾಧನೆ ಮಾಡಿರುವಂಥವರು. ಇವರನ್ನು ನೋಡಿದಾಗ ಯತ್ರ ವಿಶ್ವೇಶತೀರ್ಥೋಯಂ ತತ್ರ ವಿಶ್ವೇಶ್ವರೋ ಹರಿಹಿ, ಯತ್ರ ವಿಶ್ವೇಶ್ವರೋ ದೇವೋ ತತ್ರೈವಾಖಿಲ ಸಂಪದಃ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಪೇಜಾವರ ಸ್ವಾಮಿಗಳವರು ಎಲ್ಲಿರ್ತಾರೋ ಅಲ್ಲಿ ವಿಶ್ವೇಶನಾದ ಭಗವಂತ ಅಲ್ಲಿ ಸನ್ನಿಹಿತನಾಗಿರ್ತಾನೆ. ನಾವು ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ಮೊದಲನೇ ನಾಮ ವಿಶ್ವಂ ವಿಷ್ಣುರ್ವಷಟ್ಕಾರೋ ಅಂತ ಇದೆ. ಇಡೀ ವಿಶ್ವಕ್ಕೆ ಈಶನಾದಂಥವನು ಭಗವಂತ. ಆ ಹೆಸರು ಉಳ್ಳಂಥವರು ಸ್ವಾಮಿಗಳವರು. ಅನೇಕವಾದ ಅವರ ದಿವ್ಯವಾದ ಚರಿತ್ರೆಯನ್ನು ಎಷ್ಟು ಹೇಳಿ ಅಂತಾರೆ, ನೂರಾರಿದೆ. ನನ್ನ ಬುದ್ಧಿ ಅಲ್ಪವಾಗಿರುವಂಥದ್ದು, ನ ಚೋಕ್ತಾನ್ಯಲ್ಪ ಬುದ್ಧಿತಃ, ಸ್ವಲ್ಪ ಹೇಳ್ತಾ ಇದ್ದೇನೆ. ಅವರು ವಾಮನದಿಂದ ತ್ರಿವಿಕ್ರಮ ರೂಪವನ್ನು ತಾಳದಂಥವರು. ಆ ತ್ರಿವಿಕ್ರಮ ರೂಪವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಿಂಚಿತ್ ನಾನೇನು ನೋಡಿದ್ದೀನೋ ಅದನ್ನು ವರ್ಣನೆ ಮಾಡ್ತೀನಿ ಅಂತಾರೆ. ಅದರಲ್ಲೂ ಹರೇ ಪ್ರಸಾದ ಸಿದ್ಧ್ಯರ್ಥಂ ಗುರುಮೇವ ಸಮಾಶ್ರಯೇತ್. ಈ ಸ್ತೋತ್ರವನ್ನು ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ, ಇಲ್ಲ ಅಂದರೆ ಅನುಗ್ರಹ ಮಾಡೋದಿಲ್ಲ. ಮುಕುಂದನ ಅನುಗ್ರಹ ಬೇಕು ಅಂದರೆ ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ಹಾಗಾಗಿ ಗುರುಗಳ ಸ್ತುತಿಯನ್ನು ನಾವು ಮಾಡ್ತಾ ಇರುವಂಥದ್ದು. ಗುರುಗಳ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂದರೆ ನಾವೇನು ಮಾಡಬೇಕು ಅಂತ ಹೇಳ್ತಾರೆ. ಕುರ್ಯಾತ್ ಭಕ್ತ್ಯ ಗುರೋರಾಜ್ಞಾ ಸರ್ವಥಾ ನೈವ ಲಂಘಗೇತ್. ಗುರುಗಳ ಅನುಗ್ರಹ ನಮ್ಮ ಮೇಲೆ ಯಾವಾಗ ಆಗುತ್ತೆ ಅಂದರೆ, ಅವರು ಹೇಳಿರೋ ಮಾತನ್ನು ಚಾಚೂ ತಪ್ಪದೆ ಪಾಲನೆ ಮಾಡುವಂಥದ್ದು, ಅವರ ಆಜ್ಞೆಯನ್ನು ಶಿರಸಾವಹಿಸುವಂಥದ್ದು. ಗುರು ಶುಶ್ರೂಷಣಂ ಮೋಕ್ಷ ಕಾರಣಂ ಭವತಾರಣಂ. ಗುರುಗಳ ಶುಶ್ರೂಷೆಯನ್ನು ಮಾಡುವಂಥದ್ದು ಅದು ಮೋಕ್ಷಕ್ಕೆ ಕಾರಣವಾಗಿರುವಂಥದ್ದು. ನಾನಾ ಕ್ಲೇಶ ಸಮಾಯುಕ್ತ. ಅನೇಕ ಜನ ಸ್ವಾಮಿಗಳ ಹತ್ರ ಬರುವಂಥವರು ನಾನಾ ವಿಧವಾದ ಕಷ್ಟದಿಂದ ಬಂದಿರ್ತಾರೆ. ಆ ಎಂಥ ಬಂದಿರೋಂಥವರಿಗೂ ತಮ್ಮ ಮೇಲೆ ಭಕ್ತಿಯಿಂದ ಬಂದಿದ್ದಾರೆ, ಭಗವಂತ ಮೇಲೆ ಭಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರೀತಿಯಿಂದ ಅವರನ್ನು ಕರೆದು ಮಂತ್ರಾಕ್ಷತೆ ಕೊಟ್ಟು ಒಳ್ಳೆಯದಾಗ್ತದೆ ಅಂತ ಹೇಳಿ ಅನುಗ್ರಹ ಮಾಡಿದಂಥವರು ನೂರಾರು ಸಾವಿರಾರು ಜನ ನಿಮಗೆ ಸಿಗ್ತಾರೆ ಅಂತಾರೆ. ಅಷ್ಟು ಆ ಗುರುಗಳ ಅನುಗ್ರಹವನ್ನು ಪಡೆದಂಥವರು. ತತ್ವಜ್ಞಾನಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೋ ಅವರೆಲ್ಲರೂ ಗುರುಗಳೇ. ಭಗವಂತನಿಂದ ಪ್ರಾರಂಭ ಮಾಡಿಕೊಂಡು ತಂ ದೇವಂ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ ಅಂತ ಹೇಳಿದ ಹಾಗೆ ಎಲ್ಲರೂ ನಮಗೆ ವಿಶೇಷವಾಗಿ ಗುರುಗಳ ಜ್ಞಾನದಿಂದ ಕೊಡುವಂಥದ್ದು. ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು ಒಂದು ಮಾತನ್ನು, ಏನು ಅಂದರೆ ಬಹಳ ಮುಖ್ಯವಾದ ಮಾತಿದು. ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್. ಯಾರಿಗೆ ವಿದ್ಯೆ ಫಲಿಸ್ತದೆ ಅಂತಂದರೆ ಭಗವಂತನ ಅನುಗ್ರಹದಿಂದ, ಹರಿವಾಯು ಗುರುಗಳ ಅನುಗ್ರಹದಿಂದ ನನಗೆ ಎಲ್ಲವೂ ಒಳ್ಳೆಯದಾಗಿದೆ, ಇದರಲ್ಲಿ ನಂದೇನೂ ಇಲ್ಲ, ಎಲ್ಲವೂ ಗುರುಗಳ ಹಿರಿಯರ ಅನುಗ್ರಹ, ಭಗವಂತನ ಅನುಗ್ರಹ ಅಂತ ಚಿಂತನೆ ಮಾಡಬೇಕಂತೆ ಯಾವಾಗಲೂ. ಅದಕ್ಕೆ ಹೇಳ್ತಾರೆ ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್. ಗುರುಗಳ ಅನುಗ್ರಹದಿಂದ ಆಗಿರುವಂಥದ್ದು.
ಅದರಲ್ಲೂ ಯಥಾ ಸರ್ವೋತ್ತಮೇ ವಿಷ್ಣು ಪರಾಭಕ್ತಿರ್ ವಿಧೀಯತೆ ರಮಾ ಬ್ರಹ್ಮಾದಿಷು ತಥಾ ತಾರತಮ್ಯಾನುಸಾರತಃ. ನಮ್ಮಲ್ಲಿ ಭಕ್ತಿ ಮಾಡೋದು ಅಂದರೆ ಗೌರವಪೂರ್ವಕವಾಗಿರುವಂತಹ ಸ್ನೇಹ, ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುಡುರಃ ಸರ್ವತೋಧಿಕಃ. ಆಚಾರ್ಯರ ಮಾತನ್ನು ನಾವು ಇಲ್ಲಿ ಸ್ಮರಣೆ ಮಾಡಬೇಕು. ಎಲ್ಲರನ್ನೂ ಪೂಜಾ ಮಾಡ್ರಿ, ಎಲ್ಲ ದೇವತೆಗಳನ್ನು. ನಮ್ಮಲ್ಲಿ ಎಲ್ಲ ದೇವತೆಗಳನ್ನು ಪೂಜಾ ಮಾಡ್ತೀವಿ ತಾರತಮ್ಯದಿಂದ. ಅದು ಬಹಳ ಮುಖ್ಯವಾಗಿರುವಂಥದ್ದು. ತಾರತಮ್ಯ ಪರಿಜ್ಞಾನಾತ್ ಯೇ ಯಂತಿ ಸುರಾಧಿಕಾನ್. ಯಾರು ಈ ರೀತಿಯಾಗಿ ಪರಿವಾರ ತಯಾಗ್ರಾಹ್ಯ ಅಪಿಹೇಯ ಪ್ರಧಾನತಃ. ಆಚಾರ್ಯರ ಮಾತನ್ನು ನಾವು ಇಲ್ಲಿ ಸ್ಮರಣೆ ಮಾಡಬೇಕು. ಹೀಗೆ ಗುರುಗಳ ಅನುಗ್ರಹದಿಂದ ನಾವು ಎಲ್ಲವನ್ನ ಪಡಿಲಿಕ್ಕೆ ಸಾಧ್ಯನೇ ಹೊರತು ಇಲ್ಲ ಅಂದ್ರೆ ನಾವೇನೂ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಮನುಷ್ಯನ ಜನ್ಮ ಅಂತೇನಿದೆ ಅಲ್ಲ, ಅದು ಬಹಳ ಅಪರೂಪವಾಗಿ ದೊರಕುವಂಥದ್ದು. ಆ ದೊರಕಿರುವಂತಹ ಅಪರೂಪವಾದ ಜನ್ಮದಲ್ಲಿ ನಾವು ಭಗವಂತನ ಅನುಗ್ರಹವನ್ನು ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದರಲ್ಲೂ ಇಲ್ಲಿವರೆಗೂ ಸ್ತೋತ್ರವನ್ನು ಮಾಡಿದ್ದೀನಿ ಅಂತಾರೆ. ಹರೇರುಪಾಸನಾದ್ ಲಬ್ಧ ಸರ್ವಸಂಪತ್ ಸಮೃದ್ಧಿಮಾನ್ ವಿಶ್ವೇಶ ತೀರ್ಥೋ ಭೂಯಾನ್ನ ಶ್ರೇಯಸೆ ಭೂಯಸೆ ಸದಾ. ಹರಿಯ ಆರಾಧನೆಯಿಂದ ಎಲ್ಲ ವಿಧವಾದ ಐಶ್ವರ್ಯಗಳನ್ನು ಗಳಿಸಿರುವಂಥವರು ನಮ್ಮ ಗುರುಗಳಾಗಿರುವಂತಹ ವಿಶ್ವೇಶತೀರ್ಥರು, ಪೇಜಾವರ ಸ್ವಾಮಿಗಳವರು. ಅವರು ನಮಗೆ ವಿಶೇಷವಾದ ಶ್ರೇಯಸ್ಸನ್ನು ಕೊಡಲಿ. ಅತ್ಯುತ್ಕಟವಾಗಿರುವಂತಹ ತೀವ್ರವಾದ ಅವರ ಭಕ್ತಿ, ಹರಿತವಾದ ಜ್ಞಾನ, ವಿಶಿಷ್ಟವಾದ ವೈರಾಗ್ಯ ಅವೆಲ್ಲವೂ ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ. ಅದಕ್ಕೆ ಹೇಳ್ತಾರೆ ಹರಿಭಕ್ತಿ ವಿವೃದ್ಧರ್ಥಂ ಗುರುಭಕ್ತಿ ಸಮನ್ವಿತ. ಹರಿಯಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ ಯಾರು ಮಾಡ್ತಾರೋ ಅವರಿಗೆ ಎಲ್ಲವೂ ಸಿಗ್ತಾ ಇದೆ. ಕೊನೆಗೊಂದು ಮಾತು ಹೇಳ್ತಾರೆ, ಬುದ್ಧಿ ಶುದ್ಧಿ ವಿಶುದ್ಧ ಸಿದ್ಧ್ಯರ್ಥಂ ಸಂಸ್ಥಿತೋ ಮಯ ಸ್ತೋತ್ರೇಣಾನೇನ ಸುಪ್ರೀತೋ ಭೂಯಾಸ್ತಾಂ ರಾಮವಿಠ್ಠಲೋ. ಗುರುಗಳ ಸ್ತೋತ್ರವನ್ನು ಮಾಡಿದ್ದೇನೆ, ಮಂದಮತಿಯಾಗಿರುವಂಥವನು ಭಗವಂತನ ಅನುಗ್ರಹದಿಂದ ಎಲ್ಲವೂ ಅನುಗ್ರಹ ಮಾಡಲಿ. ವಿಶ್ವವಂದಿತ ಪಾದಾಬ್ಜಂ ವಿಶ್ವಸೇವಾ ಧುರಂಧರಂ ವಿಶ್ವವಿಶ್ರುತ ಕರ್ಮಾಣಂ ಭಜೆ ವಿಶ್ವೇಶ ಯೋಗಿನಂ ಅಂತ ಹೇಳಿ ಸ್ತೋತ್ರ ಮಾಡಿದ್ದಾರೆ. ಎಲ್ಲರಿಂದ ನಮಸ್ಕರಿಸಲ್ಪಡುವಂತಹ ಚರಣ ಕಮಲಗಳನ್ನು ಉಳ್ಳಂತಹ, ಲೋಕಸೇವಾ ಕಾರ್ಯದಲ್ಲಿ ನಿಷ್ಣಾತರಾಗಿರುವಂತಹ, ಎಲ್ಲೆಡೆ ಪ್ರಸಿದ್ಧವಾದ ಕಾರ್ಯಗಳನ್ನು ಮಾಡಿರುವಂತಹ ಗುರುಗಳಾದ ವಿಶ್ವೇಶತೀರ್ಥರು ನನ್ನ ಮೇಲೆ ಅನುಗ್ರಹವನ್ನು ಮಾಡಲಿ. ಬುದ್ಧಿಶುದ್ಧಿಗೋಸ್ಕರವಾಗಿ ನಾನು ಗುರುಗಳ ಇಬ್ಬರು ಸ್ತೋತ್ರವನ್ನು ಮಾಡಿದ್ದೇನೆ. ರಾಮವಿಠಲರು ನನ್ನ ಮೇಲೆ ಅನುಗ್ರಹ ಮಾಡಲಿ. ಏತಸ್ತೋತ್ರಂ ಫಡೇದ್ಯಸ್ತು ಗುರುಭಕ್ತಿಯುತಃ ಪುಮಾನ್ ಸಂತೃಪ್ತೋ ಭಗವಾಂಸ್ತಸ್ಯ ದದ್ಯಾದ್ ವಿದ್ಯಾಂಸ ಸಂಪದಂ. ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ನೋಡಿ. ಅಂದರೆ ಗುರುಭಕ್ತಿಯ ಮೂಲಕವಾಗಿ ಮುಕುಂದ ಭಕ್ತೇ ಗುರುಭಕ್ತಿ ಜಾಯೆ. ಪಂಡಿತಾಚಾರ್ಯರು ಹೇಳಿದ್ದನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ನಾವು ಭಗವಂತನ ಎಡೆಗೆ ನೇರವಾಗಿ ಹೋದರೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಗುರುಗಳ ಮುಖಾಂತರವಾಗಿ ಬಂದಾಗ ನಾನು ಅನುಗ್ರಹ ಮಾಡ್ತೀನಿ ಅಂತ ಭಗವಂತನ ಒಂದು ಆದೇಶ. ಹಾಗಾಗಿ ಗುರುಗಳನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ. ಗುರುಭಕ್ತಿಪೂರ್ವಕವಾಗಿ ಇದನ್ನು ಯಾರು ಸ್ತೋತ್ರವನ್ನಾಗಿ ಹೇಳ್ತಾರೋ ಹರಿ ಭಗವಂತ ಅವರಿಗೆ ಜ್ಞಾನ ಮತ್ತು ಸಂಪತ್ತನ್ನು ನೀಡ್ತಾ ಇದ್ದಾನೆ. ಈಶ್ವರೇಬ್ಧೇ ಮಾಘ ಶುದ್ಧೇ ಸಪ್ತಮಿ ಶುಭವಾಸರೇ ಸ್ವರ್ಪಿತಾ ಗುಣಮಾಲೇಯಂ ಪಾಜಕೆ ಗುರು ಸನ್ನಿಧೌ. ಮತ್ತು ನೋಡ್ರಿ, ಗುರುಗಳಾಗಿರುವಂತಹ ಮಧ್ವಾಚಾರ್ಯರ ಸನ್ನಿಧಾನದಲ್ಲಿ ಈಶ್ವರ ಸಂವತ್ಸರದ ಮಾಘ ಶುದ್ಧ ಸಪ್ತಮಿ ದಿವಸ ಪಾಜಕದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಗುಣಗಳು ಅನ್ನುವಂತಹ ಸ್ತೋತ್ರದ ಮಾಲೆಯನ್ನು ನಾನು ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳಿ ಸ್ತೋತ್ರವನ್ನು ಮಾಡಿದ್ದಾರೆ. ಹೀಗೆ ವಿಶ್ವೇಶತೀರ್ಥರ ಮಹಾಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು. ಎಷ್ಟು ಹೇಳಿದರೂ ನಮಗೆ ಕಡಿಮೆ. ಅವರ ಇತಿಹಾಸ ವಿಸ್ತೃತವಾಗಿರುವಂಥದ್ದು. ವಿದ್ಯಾರ್ಥಿಗಳ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಅಂದರೆ ನಾನು ಯಾವಾಗಲೂ ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಅವ್ರು ಎಷ್ಟು ಕರುಣಾ ಅವರು ವಿದ್ಯಾರ್ಥಿಗಳ ಮೇಲೆ ಎಲ್ಲ ಸಂದರ್ಭದಲ್ಲೂ. ಅಂದರೆ ಒಂದು ಸಾರಿ ಬಂದಿದ್ದಾರೆ, ಸಂಜೆ ಸಮಯ ಬಂದಂಥ ಸಂದರ್ಭದಲ್ಲಿ ವಿದ್ಯಾಪೀಠದ ಒಳಗೆ ಹೋದರು. ಸಂಧ್ಯಾ ವಂದನೆ ಮುಗಿದಿರುವಂಥ ಸಮಯ, ಇನ್ನೇನು ಊಟಕ್ಕೆ ಹಾಕಬೇಕು. ಎಲ್ಲ ವಿದ್ಯಾರ್ಥಿಗಳು ಕೂತಿದ್ದಾರೆ. ಸೀದವಾಗಿ ಅವ್ರಿಗೆ ಏನು ಅನ್ನಿಸ್ತೋ ಏನೋ ನೇರವಾಗಿ ಅಡುಗೆ ಮನೆಗೆ ಹೋಗಿದ್ದಾರೆ. ಹೋದಂತಹ ಸಂದರ್ಭದಲ್ಲಿ ಅನ್ನ ಮತ್ತು ಸಾರು ಮಾಡಿದ್ದಾರೆ. ಸಾರು ಪಾತ್ರೆಯಲ್ಲಿ ಕೈ ಹಾಕಿ ನೋಡ್ತಾರಂತೆ, ಸಾರು ಬಹಳ ನೀರಾಗಿದೆ. ಕೇಳಿದರಂತೆ ಅಲ್ಲಿ ಮುಖ್ಯಸ್ಥರಿಗೆ, ಯಾಕೆ ಹಿಂಗಾಗಿದೆ, ಬೇಳೆ ಯಾಕೆ ಕಮ್ಮಿ ಹಾಕಿದ್ದೀರಿ? ಇಲ್ಲ ಸ್ವಾಮಿ, ಮಠದಲ್ಲಿ ಬಹಳ ಪರಿಸ್ಥಿತಿ ಗಂಭೀರತೆ ಇದೆ,
ಹಣದ ಕೊರತೆಯಾಗಿದೆ, ಹಾಗಾಗಿ ನಾವು ಸ್ವಲ್ಪ ಕಡಿಮೆ ಮಾಡಿದ್ದೀವಿ, ಬೆಳೆ ಹಾಕಿದ್ದೀವಿ. ಅದಕ್ಕೆ ಸ್ವಾಮಿಗಳವರು ಹೇಳಿದ್ರಂತೆ, ಇನ್ನು ಮೇಲಿಂದ ಸಂಜೆಯ ಹೊತ್ತಿನಲ್ಲಿ ಹಣ್ಣಿನ ರಸವನ್ನು ಏನು ಕೊಡ್ತಾ ಇದ್ರಲ್ಲ, ಹಣ್ಣಿನ ರಸ ಬಿಟ್ಬಿಡ್ರಿ, ನನಗೆ ಕೊಡೋದನ್ನು ಅದನ್ನು ವಿದ್ಯಾರ್ಥಿಗಳಿಗೆ ಹಾಕಿ, ಬೇಳೆಯನ್ನು ತಂದು ಊಟಕ್ಕೆ ಹಾಕಿ ಅವರಿಗೆ. ಅಂದರೆ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಅವರಿಗೆ ಕರುಣೆ ಇತ್ತು. ಆ ಓದೋಂತಹ ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು, ಪರವಿದ್ಯೆಯನ್ನು ಓದೋಂಥವರಿಗೆ ಎಲ್ಲ ರೀತಿಯ ಸೌಖ್ಯವನ್ನು ಮಾಡೋವಂಥವ್ರು. ವಿದ್ಯಾಮಾನ್ಯ ತೀರ್ಥರ ಆರಾಧನೆ, ಗುರುಗಳಲ್ಲಿ ಎಷ್ಟು ಭಕ್ತಿಯವರಿಗೆ ಅಂದರೆ, ವಿದ್ಯಾಮಾನ್ಯ ತೀರ್ಥರ ಆರಾಧನೆ ನಡೆಯುವಂತಹ ಸಂದರ್ಭದಲ್ಲಿ ಭಂಡಾರಗೇರೆ ಮಠದ ಸ್ವಾಮಿಗಳು, ಪಲಿಮಾರ ಮಠದ ಸ್ವಾಮಿಗಳು ಎರಡೂ ಆಗಿರುವಂಥವರು. ಆ ಪಲಿಮಾರಿನಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಬಂದಿರುವಂತಹ ಎಲ್ಲರಿಗೂ ಪ್ರಥಮ ಆರಾಧನೆಯಲ್ಲೇ ಎಲ್ಲರಿಗೂ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟಿದ್ದಾರೆ. ಲೌಕಿಕರು, ಪಾಮರರು ಆಗಿನ ಕಾಲದಲ್ಲಿ 500 ರೂಪಾಯಿ ದಕ್ಷಿಣೆ ಕೊಟ್ಟಿದ್ರು ಆ ಒಬ್ಬೊಬ್ಬರಿಗೆ ಬಂದಿರೋಂಥವರಿಗೆ. ಅಷ್ಟು ಉದಾರವಾದ ವ್ಯಕ್ತಿತ್ವ, ಪಂಡಿತ ಪಾಮರ ಅಂತ ವ್ಯತ್ಯಾಸ ಮಾಡದೆ ಎಲ್ಲರಿಗೂ ಯಥೇಚ್ಛವಾಗಿ. ಅವರು ಊಟ ಮಾಡೋದು ಬಹಳ ಕಡಿಮೆ, ಗುಬ್ಬಿಯಷ್ಟು ಊಟ ಅವ್ರದ್ದು. ಆದರೆ ಎಲ್ಲ ಪದಾರ್ಥವನ್ನು ಮಾಡಿಸೋವಂಥವ್ರು. ಯಾರೋ ಆತ್ಮೀಯರು ಕೇಳಿದ್ರಂಥವರಿಗೆ, ಸ್ವಾಮಿ ನೀವೇನು ಊಟ ಮಾಡೋದಿಲ್ಲ, ಏನಿಲ್ಲ, ಇಷ್ಟೆಲ್ಲ ಯಾಕೆ ಪದಾರ್ಥ ಮಾಡಿಸ್ತಿರ್ತೀರಿ ಅಂತ ಕೇಳಿದರೆ, ಭಗವಂತನಿಗೆ ಒಂದು ಸಮರ್ಪಣೆ ಆಗಬೇಕು. ಎರಡನೇದಾಗಿ ಈ ಪದಾರ್ಥವನ್ನು ಹೇಳಿದ ಮೇಲೆ ನಾವು ಮಾಡೇ ಮಾಡ್ತಾರೆ. ಉದ್ದೇಶ ನನಗಾಗಿ ಅಲ್ಲ, ಎಲ್ಲ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ, ಜನರಿಗೋಸ್ಕರವಾಗಿ. ಇಲ್ಲ ಅಂದರೆ ಮಾಡೋದೆಲ್ಲ ಬಿಟ್ಟೇ ಬಿಡ್ತಾರೆ. ಹೆಸರು ಮಾತ್ರ ಸ್ವಾಮಿಗಳವ್ರದ್ದು, ಏನು ಊಟ ಇಲ್ಲ ಅವ್ರದ್ದು, ಹಾಲು ಮಾತ್ರ ಅವ್ರದ್ದು ಆಹಾರ. ಹೆಚ್ಚು ಅಂದರೆ ಹಾಲು ಮಾತ್ರ ಆಹಾರ. ಅಷ್ಟು ಅವರ ಆಹಾರ ಕಡಿಮೆ ಸ್ವೀಕಾರ ಮಾಡುವಂಥದ್ದು. ನಿರಾಹಾರಸ್ಯ ದೇಹಿನಾಂ, ಕೃಷ್ಣನ ಪರಮಾತ್ಮನ ಮಾತಿಗೆ ಅತ್ಯಂತ ಉತ್ತಮ ಉದಾಹರಣೆ ಪೇಜಾವರ ಸ್ವಾಮಿಗಳವರು. ಹೀಗೆ ಎಲ್ಲರಿಗೂ ಉಣಿಸಿ ತಿನಿಸಿ ವಸ್ತ್ರವನ್ನು ಕೊಟ್ಟು, ರಜತ ಪಾತ್ರೆಗಳನ್ನು ಕೊಟ್ಟು, ಗುರುಗಳ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದಂಥವರು. ತಪಸ್ವಾಧ್ಯಾಯ ಅವರ ಚರಮ ಶ್ಲೋಕವನ್ನು ಅದ್ಯಾಪಿ ಸ್ವಾಮಿಗಳವರು ರಚನೆ ಮಾಡಿಕೊಟ್ಟಿದ್ದನ್ನು ನಾವೆಲ್ಲ ಕೇಳ್ತೀವಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ, 5 ಬಾರಿ ಕೃಷ್ಣ ಪರ್ಯಾಯವನ್ನು ಮಾಡಿದಂತಹ ಮಹಾನ್ ವ್ಯಕ್ತಿತ್ವ ನಮ್ಮ ಪೇಜಾವರ ಸ್ವಾಮಿಗಳವರದು. ಅಂತಹ ಪೇಜಾವರ ಸ್ವಾಮಿಗಳವರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ 1-2 ಅಂಶಗಳನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಅಂತಹ ಪೇಜಾವರ ಸ್ವಾಮಿಗಳ ಅಂತರ್ಯಾಮಿಯಾಗಿರುವಂತಹ ಭಗವಂತ ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ.